ನಮಸ್ಕಾರ, ನೀವು ನೋಡ್ತಿದ್ದೀರಾ ಜನಶ್ರೀ ನ್ಯೂಸ್. ನಾನು ಶ್ರೀರಕ್ಷಾ ಹಿರೇಮಠ. ಕಾಂಗ್ರೆಸ್ ಡಿಕೆಶಿ ಬೆಂಬಲಿಗರ 12 ಕೇಸ್ ಈಗ ವಾಪಸ್ ಆಗಿರುವಂತದ್ದು. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆಯನ್ನ ನೀಡಿರುವಂತದ್ದು. ಕಾಂಗ್ರೆಸ್ ಡಿಕೆಶಿ ಬೆಂಬಲಿಗರ 12 ಕೇಸ್ ವಾಪಸ್. ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆಯನ್ನ ನೀಡಿರುವಂತದ್ದು. ನಮ್ಮದಷ್ಟೇ ಅಲ್ಲ, ಬಿಜೆಪಿ ಅವರ ಕೇಸ್ ಕೂಡ ಈಗ ವಾಪಸ್ ಆಗಿರುವಂತದ್ದು. ನಾನು ಕಳಂಕ ಮುಕ್ತನಾಗಿ ಬಂದಿದ್ದೇನೆ ಅಂತ ಡಿಕೆಶಿ ಸಮರ್ಥನೆಯನ್ನ ನೀಡಿದ್ದಾರೆ. ಆಗ ಯಾರು ಕೂಡ ಮಾತನಾಡಿರಲಿಲ್ಲ. ಕೇಸ್ ವಾಪಸ್ ಪಡೆಯಲಾಗಿದೆ ಅಂತ ಈಗ ಡಿಕೆಶಿ ಮಾತನಾಡಿ ಸಮರ್ಥನೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಡಿಕೆಶಿ ಕೇಸ್ ವಾಪಸ್. ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆಯನ್ನ ನೀಡಿರುವಂತದ್ದು. ನಮ್ಮದಷ್ಟೇ ಅಲ್ಲ, ಬಿಜೆಪಿ ಅವರ ಕೇಸ್ ಕೂಡ ಈಗ ವಾಪಸ್. ನಾನು ಕಳಂಕ ಮುಕ್ತವಾಗಿ ಬಂದಾಗ ಸ್ವಾಗತಿಸುತ್ತಿದ್ದೇನೆ. ಕೇಸ್ ಈಗ ವಾಪಸ್ ಪಡೆದಿರುವಂತದ್ದು. ಆಗ ಯಾರು ಕೂಡ ಮಾತನಾಡಿರಲಿಲ್ಲ. ಕೇಸ್ ವಾಪಸ್ ಪಡೆಯಲಾಗಿದೆ ಈಗ ಅಂತ ಡಿಕೆಶಿ ಸಮರ್ಥನೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಡಿಕೆಶಿ ಬೆಂಬಲಿಗರ 12 ಕೇಸ್ ಈಗ ವಾಪಸ್ ಪಡೆದಿರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆಯನ್ನ ನೀಡಿದ್ದಾರೆ. ನಾನು ಕಳಂಕ ಮುಕ್ತನಾಗಿದ್ದೇನೆ ಅಂತ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಕೇಸ್ ವಾಪಸ್ ಪಡೆಯಲಾಗಿದೆ ಎಂದು ಡಿಕೆಶಿ ಸಮರ್ಥನೆಯನ್ನ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ಮೇಲೆ ದಾಖಲಾಗಿದ್ದಂತಹ 12 ಕೇಸ್ ವಾಪಸ್. ಡಿಕೆ ಶಿವಕುಮಾರ್ ಸಮರ್ಥನೆಯನ್ನ ನೀಡಿರುವಂತದ್ದು. ನಮ್ಮದಷ್ಟೇ ಅಲ್ಲ, ಬಿಜೆಪಿ ಅವರ ಕೇಸ್ ಕೂಡ ವಾಪಸ್ ಆಗಿರುವಂತದ್ದು ಅಂತ ಡಿಕೆಶಿ ಈಗ ಸಮರ್ಥನೆಯನ್ನ ನೀಡಿರುವಂತದ್ದು. ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಈಗ ಸಮರ್ಥನೆಯನ್ನ ನೀಡಿರುವಂತದ್ದು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ಮೇಲೆ ಇರುವಂತಹ 12 ಪ್ರಕರಣವನ್ನ ಸರ್ಕಾರ ಹಿಂಪಡೆದುಕೊಂಡಿದೆ ಅಂತ ಈಗ ಸಮರ್ಥನೆಯನ್ನ ನೀಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇನ್ನು ಇದನ್ನ ಸಮರ್ಥಿಸಿದ ಡಿಕೆಶಿ, ನಮ್ಮವರಷ್ಟೇ ಅಲ್ಲ, ಬಿಜೆಪಿ ಬೆಂಬಲಿಗರ ಮೇಲೆ ಇದ್ದಂತಹ ಕೇಸ್ ಕೂಡ ಈಗ ವಾಪಸ್ ಆಗಿವೆ. ನಾನು ಕಳಂಕ ಮುಕ್ತನಾದಾಗ ನನ್ನನ್ನ ಸ್ವಾಗತಿಸುವುದರ ಮೇಲೂ ಕೂಡ ಕೇಸ್ ಹಾಕಲಾಗಿತ್ತು. ಈಗ ಅಂತಹ ಕೇಸ್ಗಳನ್ನ ಹಿಂಪಡೆದುಕೊಂಡಿದ್ದಾರೆ, ಈ ಸರ್ಕಾರ ಹಿಂಪಡೆದುಕೊಂಡಿದೆ ಅಂತ ಸಮರ್ಥನೆಯನ್ನ ನೀಡಿದ್ದಾರೆ. ಬೇಕು ಅಂತ ಆಗ ನಾನು ಇಡಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಏನು ಮಾಡಲಿಲ್ಲ. ಕೆಲವು ಕೇಸ್ಗಳನ್ನೆಲ್ಲ ದಬಾವಣೆ ಮೇಲೆ ಬಿಜೆಪಿಯವರು ಹಾಕ್ಸಿದ್ರು. ಅದನ್ನ ಖಂಡಿತ ನಾನೇ ಹೇಳಿದ್ದೀನಿ. ಎಷ್ಟೋ ಈಗ ಕೋವಿಡ್ ಸಂದರ್ಭದಲ್ಲಿ ನನ್ನ ಮೇಲೂ ಕೇಸ್ ಹಾಕಿದ್ರು ಬಿಜೆಪಿಯವರು. ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ. ಬೇಕಾದಷ್ಟು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ. ಎಲ್ಲ ನಮ್ಮ ಮಂತ್ರಿಗಳ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾವು ನೋಡ್ಕೊಂಡು ಕೂತ್ಕೋಬೇಕಾ? ಬೇಕಾದಷ್ಟು ಪ್ರತಿಭಟನೆ ಮಾಡಿದ್ದಾರೆ. ರೈತರಿಗೋಸ್ಕರ ಮಾಡಿದ್ದಾರೆ, ಭಾಷೆಗೋಸ್ಕರ ಮಾಡಿದ್ದಾರೆ, ನ್ಯಾಯಕ್ಕೋಸ್ಕರ ಮಾಡಿದ್ದಾರೆ. ಇವತ್ತು ಯಾರೋ ನಾನು ಈಗ ಇಡಿ ಕೇಸು ನನ್ನ ಮೇಲೆ ವಜಾ ಆಯ್ತು. ಇಡಿ ಕೇಸ್ ಇದ್ದಿದ್ದು ನಾನು ಯಾವ ಕೇಸ್ ಬಂಧನ ಆಗಿದೆ ಅದು ನಮ್ಮ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ವಜಾ ಆಯ್ತು. ನನ್ಗೆ ನ್ಯಾಯ ಕೊಡೋರು ಯಾರು? ಕೆಲವೆಲ್ಲ ಮಾತಾಡ್ತಿದ್ರಲ್ಲ, ಇಡಿಗಿಂದ ಈಚೆ ಬಂದ ತಕ್ಷಣ ಏನ್ ಭವ್ಯವಾದ ಸ್ವಾಗತ ಸಿಕ್ಕು ಅಂತ ಎಲ್ಲ ಬಹಳ ದೊಡ್ಡ ದೊಡ್ಡ ಚಿಂತನಕಾರರು, ರಾಜಕೀಯದವರೆಲ್ಲ ಇದ್ರ ಮಾಡ್ತಿದ್ರಲ್ಲ, ನನ್ನ ವಜಾ ಮಾಡಿದಾಗ ಯಾಕೆ ಅವ್ರು ಅಭಿನಯಿಸ್ಲಿಲ್ಲ? ಈಗ ಬೇಡ, ಚರ್ಚೆ ಜಾಸ್ತಿ ಬೇಡ. ನಮ್ಮ ಸರ್ಕಾರ ಇದು ಒಂದೇ ಕೇಸ್ ಅಲ್ಲ, ಇಲ್ಲಿವರೆಗೂ ಸುಮಾರು 100 ಕೇಸ್ಗಳನ್ನ ವಿಡ್ರಾ ಮಾಡಿದ್ವಿ. ಎಲ್ಲಾ ಪಾರ್ಟಿಯವ್ರದ್ದು ವಿಡ್ರಾ ಮಾಡಿದ್ವಿ. ಬಿಜೆಪಿ ಅವ್ರ ಮನೆಯೂ ಗಮನದಲ್ಲಿ ಇಟ್ಕೊಂಡು ವಿಡ್ರಾ ಮಾಡಿದ್ವಿ. ರೈತ ಸಂಘದವ್ರದ್ದು ವಿಡ್ರಾ ಮಾಡಿದ್ವಿ. ಚಳವಳಿಗಾರರದ್ದು ವಿಡ್ರಾ ಮಾಡಿದ್ವಿ.